ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 47ನೇ ಪ್ರಶ್ನೆ. ಸಾಮಾನ್ಯವಾಗಿ ಕಣ್ಣಿನ ತಜ್ಞರು ಕಣ್ಣುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪಪ್ಪಾಯಿ ಮತ್ತು ಹಸಿರು ತರಕಾರಿಗಳನ್ನು ಸೊಪ್ಪುಗಳನ್ನು ಹೆಚ್ಚಾಗಿ ಸೇವಿಸಲು ಸೂಚಿಸುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಕಣ್ಣಿನ ತಜ್ಞರು ಹೆಚ್ಚಾಗಿ ಪಪ್ಪಾಯಿ ಮತ್ತೆ ಹಸಿರು ತರಕಾರಿಗಳನ್ನ ಕಣ್ಣಿನ ಆರೋಗ್ಯಕ್ಕೋಸ್ಕರ ತಿನ್ಲಿಕ್ಕೆ ಹೇಳ್ತಾರೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ನಮ್ಮ ದೇಹಕ್ಕೆ ಬೇರೆ ಬೇರೆ ಜೀವಸತ್ವದ ಅವಶ್ಯಕತೆ ಇರುತ್ತೆ ಬೇರೆ ಬೇರೆ ಕಾರಣಕ್ಕಾಗಿ. ಅದೇ ತರ ಕಣ್ಣಿನ ಆರೋಗ್ಯಕ್ಕೆ ಅಗತ್ಯವಾಗಿರುವಂತಹ ಜೀವಸತ್ವ ಯಾವುದು? ವಿಟಮಿನ್ ಎ ಅಲ್ವಾ? ಮನುಷ್ಯರಲ್ಲಿ ಎ ಜೀವಸತ್ವದ ಕೊರತೆಯು ಇರುಳುಗುರುಡುತನದಂತಹ ಕಣ್ಣಿನ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಎ ಜೀವಸತ್ವವಿರುವ ಆಹಾರ ಸೇವಿಸುವುದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಪಪ್ಪಾಯಿ ಮತ್ತು ಹಸಿರು ತರಕಾರಿಗಳಲ್ಲಿ ಎ ಜೀವಸತ್ವ ಇರುವುದರಿಂದ ಅವುಗಳನ್ನು ಹೆಚ್ಚಾಗಿ ತಿನ್ನಲು ಸೂಚಿಸಲಾಗುತ್ತದೆ. ಇಲ್ಲಿ ಕಣ್ಣಿನ ಆರೋಗ್ಯಕ್ಕೆ ಎ ಜೀವಸತ್ವ ಬೇಕು. ಎ ಜೀವಸತ್ವದ ಕೊರತೆಯಿಂದ ಇರುಳುಗುರುಡುತನದಂತಹ ರೋಗಗಳು ಬರ್ತವೆ. ಹಾಗಾಗಿ ಈ ಎ ಜೀವಸತ್ವ ಇರುವಂತಹ ಆಹಾರವಾದ ಪಪ್ಪಾಯಿ ಮತ್ತೆ ಹಸಿರು ತರಕಾರಿಗಳನ್ನ ತಿನ್ಲಿಕ್ಕೆ ಸೂಚಿಸಲಾಗ್ತದೆ. ಅಷ್ಟೇ ಅಲ್ಲ, ಹಸಿರು ಸೊಪ್ಪುಗಳಿರ್ಬಹುದು ಅಥವಾ ಮೊಟ್ಟೆ, ಮೀನಿನ ಎಣ್ಣೆ, ಹಾಲು, ಗಿಣ್ಣು, ಬೆಣ್ಣೆ, ಇವುಗಳಲ್ಲಿ ಕೂಡ, ಮಾವಿನ ಹಣ್ಣಿನಲ್ಲಿ ಕೂಡ ವಿಟಮಿನ್ ಎ ಇರುತ್ತೆ. ಹಾಗಾಗಿ ವಿಟಮಿನ್ ಎ ಸಮೃದ್ಧ ಆಹಾರವನ್ನ ಸೇವಿಸೋದ್ರಿಂದ ಇರುಳುಗುರುಡುತನದಂತಹ ಕಣ್ಣಿನ ಸಮಸ್ಯೆ ಬರುವುದಿಲ್ಲ, ಅದರಿಂದ ದೂರ ಇರಬಹುದು. ಥ್ಯಾಂಕ್ ಯು.